ಮೊದಲಿಗೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿರುವಂತ ಸುದ್ದಿಯನ್ನ ನೋಡೋಣ. ಲೋಕಸಮರದಲ್ಲಿ ಈಗ ಜೆಡಿಎಸ್ ಬಿಜೆಪಿ ಮೈತ್ರಿಯ ವಿಚಾರ ಇದೆಯಲ್ಲ, ಅಮಿತ್ ಶಾ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು. ಅಮಿತ್ ಶಾ ಮುಂದೆ ಆ 3 ಕ್ಷೇತ್ರಗಳ ಪಟ್ಟಿಯನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. 3 ಸಾಕು, ಆದ್ರೆ ಆ ಕ್ಷೇತ್ರಗಳೇ ಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಮತ್ತು ಹಾಸನ. ಬೆಳಗ್ಗೆ 9ರಿಂದ 10 ಗಂಟೆವರೆಗೂ ಕೂಡ ಏನು ಸುದ್ದಿಯನ್ನ ಕೊಡ್ತಾ ಇದೀವಿ, ಆ ಸಂದರ್ಭದಲ್ಲೇನೆ ಈ ವಿಚಾರವನ್ನ ಹೇಳ್ತಾ ಇದ್ದೆ ನಿಮಗೆ ನಾನು. ಈ 3 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿಯ ಯಾವ ವಿರೋಧಗಳು ಕೂಡ ವ್ಯಕ್ತವಾಗ್ಲಿಕ್ಕಿಲ್ಲ ಅಂತ ಹೇಳಿ, ಅದು ಹಾಸನ, ಮಂಡ್ಯ ಮತ್ತೆ ಬೆಂಗಳೂರು ಗ್ರಾಮಾಂತರ. ಈಗ ಕುಮಾರಸ್ವಾಮಿ ಅವರು ಕೂಡ ಆ ವಿಚಾರವನ್ನೇ ನೇರವಾಗಿ ಅಮಿತ್ ಶಾ ಅವರ ಮುಂದೆ ಇಟ್ಟಿದ್ದಾರೆ. ನಮಗೆ 3 ಕ್ಷೇತ್ರಗಳು ಸಾಕು, ಆ 3 ಕ್ಷೇತ್ರಗಳನ್ನು ಮಾತ್ರ ಕೊಡಿ ಅಂತ ಹೇಳಿ ಆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಆ 3 ಕ್ಷೇತ್ರಗಳು ಯಾವುದು ಅಂತಂದ್ರೆ ಹಾಸನ, ಬೆಂಗಳೂರು ಗ್ರಾಮಾಂತರ ಈಗ ಸದ್ಯಕ್ಕೆ ಕಾಂಗ್ರೆಸ್ ಬಳಿ ಇದೆ, ಇನ್ನೊಂದು ಮಂಡ್ಯ, ಅದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸುಮಲತಾ ಅವರ ಬಳಿ ಇದೆ. ಸುಮಲತಾ ಅವರು ಯಾವ ಕಡೆಗೆ ಹೋಗ್ತಾರೆ, ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಇನ್ನೂ ಅಂತಿಮವಾಗಿಲ್ಲ. ಹಾಗಾಗಿ ಈ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಯಾವ ಅಭ್ಯರ್ಥಿಗಳು ಸದ್ಯಕ್ಕೆ ಇಲ್ಲ. ಬೆಂಬಲ ಕೊಟ್ಟಿರೋದು ಸುಮಲತಾ ಅವರು ಬಿಜೆಪಿಗೆ. ಬಿಜೆಪಿ ಇನ್ನೂ ಸೇರ್ಪಡೆಗೊಂಡಿಲ್ಲ. ಹಾಗಾಗಿ ಇಲ್ಲಿ ಯಾವ ಸಮಸ್ಯೆನೂ ಆಗಲ್ಲ, ಕೊಡಿ ಅನ್ನುವಂತ ಡಿಮ್ಯಾಂಡ್ ಅನ್ನ ಈಗ ಕುಮಾರಸ್ವಾಮಿ ಅವರು ಇಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇರೋದೇ ಪಬ್ಲಿಕ್ ಟಿವಿ. ಬೆಳಗ್ಗೆ 9ರಿಂದ 10 ಗಂಟೆಯ ಸುದ್ದಿಯಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ ನಾನು. ಈ 3 ಕ್ಷೇತ್ರಗಳು ಮೇನ್ ಆಗಿ ಜೆಡಿಎಸ್ಗೆ ಫೋಕಸ್ಡ್ ಆಗಿರುವಂತಹ ಕ್ಷೇತ್ರಗಳು. ಕಾರಣ ಎಲ್ಲೂ ಕೂಡ ವಿರೋಧ ಕಟ್ಕೊಳ್ಳುವಂತ ಪರಿಸ್ಥಿತಿಗಳು ಬರೋದಿಲ್ಲ ಅನ್ನೋ ಕಾರಣಕ್ಕೆ. ಒಂದು ಕಡೆಗೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರು ಹಾಗೂ ನಿಖಿಲ್ ಅವರು. ದೆಹಲಿಯ ಅಮಿತ್ ಶಾ ಅವರ ನಿವಾಸದಲ್ಲಿ ಭೇಟಿಯಾಗಿರುವಂಥ ದೃಶ್ಯ ನೋಡಿದ್ದೀರಾ. ಅರ್ಧ ಗಂಟೆ ಕೂಡ ಹೆಚ್ಚು ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದು. ಸೊ ಈಗ ಲೋಕಸಭೆಯ ಸೀಟು ಹಂಚಿಕೆ ಬಗ್ಗೆ ಭಾರಿ ಕುತೂಹಲ ಉಂಟಾಗಿದೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಸೊ ಈ 3 ಕ್ಷೇತ್ರಗಳು ಇದ್ಬಿಟ್ರೆ, 3 ಕ್ಷೇತ್ರಗಳನ್ನ ಕೊಟ್ಬಿಟ್ರೆ ಇನ್ಯಾವುದು ಕೂಡ ಬೇಡ ಅನ್ನುವಂಥದ್ದು ಸ್ಪಷ್ಟ ಅನ್ನೋ ಜೆಡಿಎಸ್ ಅದ್ದು. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಜೆಡಿಎಸ್ ಕನಿಷ್ಠ 3 ಕ್ಷೇತ್ರವನ್ನ ಕೊಡಬೇಕು ಅಂತ ಮೊದಲಿಂದಲೂ ಕೂಡ ಪಟ್ಟಿಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಆ ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಮತ್ತೆ ಹಾಸನ ಅಂದ್ರೆ ಜೆಡಿಎಸ್ ನ ಒಂದ್ ರೀತಿಯಲ್ಲಿ ಭದ್ರಕೋಟೆ ಅಂತ ಅನ್ಸ್ಕೊಂಡಿದ್ದಂತ ಕ್ಷೇತ್ರಗಳೇನಿತ್ತು, ಆ ಕ್ಷೇತ್ರಗಳೇ ಆಗ್ಬೇಕು ಅಂತ ಕೂಡ ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇರ್ತಕ್ಕಂಥ ಮಾಹಿತಿ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಮಂಡ್ಯವನ್ನ ಸುಮಲತಾ ಅವರು ನಮಗೆ ಬಿಟ್ಟು ಕೊಡಬೇಕು, ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಿಜೆಪಿ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರು ಮಾತ್ರ ಆ ಮಂಡ್ಯ ನಮಗೆ ಬೇಕು ಅಂತ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಯಾಕೆಂದ್ರೆ ಜೆಡಿಎಸ್ ನ ಅಸ್ತಿತ್ವ ಇರ್ತಕ್ಕಂಥದ್ದು ಮಂಡ್ಯದಲ್ಲಿ. ಹಾಗಾಗಿ ಅಸ್ತಿತ್ವ ಇರ್ತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನೇ ಬಿಟ್ಕೊಟ್ಟಂತಹ ಸಂದರ್ಭದಲ್ಲಿ ಅದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳಬಹುದು ಮುಂದಿನ ಭವಿಷ್ಯ, ಜೆಡಿಎಸ್ ನ ಭವಿಷ್ಯದ ದೃಷ್ಟಿಯಿಂದ ಅನ್ನೋದು ಕೂಡ ಕುಮಾರಸ್ವಾಮಿ ಅವರಿಗೆ ಅರ್ಥ ಆದಂತಿದೆ. ಜೊತೆಗೆ ದೇವೇಗೌಡರು ಕೂಡ ಈ ಒಂದು ವಿಚಾರವನ್ನ ಸೂಕ್ಷ್ಮ ರೀತಿಯಲ್ಲೇ ಕುಮಾರಸ್ವಾಮಿ ಅವರಿಗೆ ಹೇಳಿ ಕಳಿಸಿದ್ದಾರೆ. ಯಾಕೆಂದ್ರೆ ನಿನ್ನೆ ಆ ಒಂದು ಬಿಜೆಪಿಯ ರಾಜ್ಯ ಅಂದ್ರೆ ಲೋಕಸಭಾ ಚುನಾವಣಾ ಉಸ್ತುವಾರಿ ದೇವೇಗೌಡರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಇದೇ ಮಾತನ್ನ ಹೇಳಿರ್ತಕ್ಕಂಥದ್ದು. ಅಂದ್ರೆ ಜೆಡಿಎಸ್ ನ ಭದ್ರಕೋಟೆ ಆಗಿರ್ತಕ್ಕಂಥ ಮತ್ತೆ ಅಸ್ತಿತ್ವ ಇರತಕ್ಕಂಥ ಕ್ಷೇತ್ರಗಳೇನಿದೆ ಅವು ನಮಗೆ ಬೇಕು ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ ಮಂಡ್ಯ, ಹಾಸನ ಮತ್ತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಅಮಿತ್ ಶಾ ಅವರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರ ಈ ಡಿಮಾಂಡ್ಗೆ ಬಿಜೆಪಿ ಹೈಕಮಾಂಡ್ ಒಪ್ಪುತ್ತೋ ಅಥವಾ ಏನಾದರೂ ತಂತ್ರಗಳನ್ನ ಬದಲಾಯಿಸುತ್ತೋ ಅಥವಾ ಬೇರೆ ಏನಾದರೂ ಸಂಧಾನ ಸೂತ್ರವನ್ನು ಕೊಡುತ್ತೋ ಅನ್ನೋದು ಕೂಡ ಕಾದ್ ನೋಡಬೇಕು. ಅರುಣ್, ಭಾರಿ ಬೆಳವಣಿಗೆಗಳಾಗ್ತಾ ಇದೆ. ಈಗ ಇನ್ಮೇಲೆ ಶುರು ಆಗುತ್ತೆ. ಸೊ ಈಗ ಏನೇ ಇದ್ರೂ ಕೂಡ ಟಿಕೆಟ್ ಹಂಚಿಕೆ ಆಗುವಂಥ ವಿಚಾರಗಳು ಬರುತ್ತೆ, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಬೆಳವಣಿಗೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಚುನಾವಣೆ ಯಾವಾಗ ಅನ್ನುವಂಥ ಘೋಷಣೆ ಆಗಬೇಕು. ಅದು ಮಾರ್ಚ್ 10ನೇ ತಾರೀಕಿನ ಒಳಗಡೆಗೆ ಆಗುತ್ತೆ.